ವೀಕ್ಷಕರಿಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ನಮ್ಮ ಜೊತೆ ಬೀದರ್ನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶ್ರೀ ಡಾಕ್ಟರ್ ಶೈಲೇಂದ್ರ ಕಾಶಿನಾಥ್ ಬೆಲ್ದಾಳವರಿದ್ದಾರೆ. ಕ್ಷೇತ್ರದಲ್ಲಿ ಸುಮಾರು 102 ಹಳ್ಳಿಗಳು 70 ತಾಂಡಗಳು ಬರ್ತವೆ. ನಿರಂತರವಾಗಿ ಅವರು ಬೆಂಗಳೂರು ಬೀದರ್ಗೆ ಬಂದಾಗಿನಿಂದ ಪ್ರತಿಯೊಂದು ಹಳ್ಳಿಗೆ ಅವರು ವಿಸಿಟನ್ನು ಮಾಡ್ತಾರೆ. ಅಲ್ಲಲ್ಲಿ ಸಮಸ್ಯೆಗಳು ಕೇಳ್ತಾರೆ, ಪರಿಹಾರನ ಕೂಡ ಸೂಚಿಸ್ತಾರೆ. ದಿನಾಲೂ ಅವರ ಬೀದರ್ನ ಕಚೇರಿಗೆ ಸಾವಿರಾರು ಜನ ಕೂಡ ಬರ್ತಾ ಇರ್ತಾರೆ. ಈ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಸರ್? ಈ ಸಲ ವಿಶೇಷವಾಗಿ ನಮ್ಮ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನ ನಮ್ಮ ಕ್ಷೇತ್ರದ ಆರಾಧ್ಯ ದೇವರು. ಇಡೀ ನಮ್ಮ ಬೀದರ್ ಜಿಲ್ಲೆ ಆಗಲಿ, ನೆರೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಲಿಂದ ಭಾಳಷ್ಟು ಭಕ್ತಾದಿಗಳು ಗುಲ್ಬರ್ಗ ಜಿಲ್ಲೆಯಿಂದ ಕೂಡ ರಾಯಚೂರಿಲಿಂದ ಕೂಡ ಬರ್ತಾರೆ. ಈ ಸಲ ವಿಶೇಷವಾಗಿ ಭಾಳ ಎಲ್ಲರೂ ಹೇಳಿದ ಪ್ರಕಾರ ನೀಟ್ಲೆಸ್ಸು ಕ್ಲೀನ್ಲೆಸ್ ಭಾಳ ಇತ್ತು. ಅಲ್ಲಿ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿತ್ತು. ಭಾಳ ಜನ ಫೋನ್ ಮಾಡಿ ನನಗೆ ಹೇಳಿದರು. ಇದೆಲ್ಲ ನಾನು ವೀರಭದ್ರೇಶ್ವರ ದೇವರ ಒಂದು ಆಶೀರ್ವಾದ ಅವ್ರು ಚರಿಷ್ ಮಾತ್ರ. ಯಾಕಂದರೆ ಅಲ್ಲಿ ನಾವೇನು ಕೇಳ್ತೇವೆ ಅದು ನಾವೇನು ಬೇಡ್ಕೊಂಡು ಬರ್ತೇವೆ ದೇವ್ರಿಗೆ, ಅದನ್ನು ಪೂರ್ತಿ ಮಾಡಿ ಭಗವಂತ ವೀರಭದ್ರೇಶ್ವರ ಮಾಡ್ತಾರೆ. ಯಾರು ಏನು ಒಳ್ಳೆ ಮನಸ್ಸಲ್ಲಿ ಕೇಳ್ತಾರೆ ಅವ್ರಿಗೆ ಇಷ್ಟಾರ್ಥನ ಪೂರ್ತಿ ಮಾಡ್ಕೋತಾ ಸಹಸ್ರಾರು ವರ್ಷದಿಂದ ಮಾಡ್ಕೋತಾ ಬಂದಿದ್ದಾರೆ. ಅಷ್ಟೇ ನಮ್ಮ ಶ್ರದ್ಧೆ ಭಕ್ತಿ ಇರಬೇಕು ದೇವ್ರ ಮೇಲೆ. ಮತ್ತು ಈ ಸಲ ಭಾಳ ಜನ ಬಂದಿರು. ವಿಶೇಷವಾಗಿ ಈ ಸಲ ಮಹಿಳಾ ಕುಸ್ತಿ ಕೂಡ ಅಲ್ಲಿ ಆಯೋಜನೆ ಮಾಡಿದ್ದೆವು. ಬೇರೆ ಬೇರೆ ಕುಸ್ತಿಪಟುಗಳು ಬಂದರು. ಕ್ರಿಕೆಟ್ ಟೂರ್ನಮೆಂಟ್ ಆಯಿತು. ಮತ್ತು ಗೋಶಾಲಾ ಗೋವಿನ ಒಂದು ಮೆರವಣಿಗೆ ಕೂಡ ಆಗಿ ಅದ್ರ ಕೂಡ ಒಂದು ವೆಟ್ನರಿ ಡಿಪಾರ್ಟ್ಮೆಂಟಿಂದ ಪಶು ಮೇಳ ಆಯೋಜನೆ ಮಾಡಿದ್ರು. ಮತ್ತು ರಥೋತ್ಸವ ಕೂಡ ಭಾಳ ವಿಜೃಂಭಣೆಯನ್ನು ಆಯಿತು. ಎಲ್ಲ ಮಠಾಧೀಶರು ಬಂದರು, ಎಲ್ಲ ಪಕ್ಷದ ಮುಖಂಡರು ಕೂಡ ಬಂದಿದ್ದರು. ಮತ್ತು ನಾವು ಇನ್ನು ಬೇರೆ ಬೇರೆ ನವೀಕರಣ ಮಾಡೋದಾಗಲಿ, ವಾಸ್ತು ಪ್ರಕಾರ ಏನೇನು ಮಾಡಬೇಕು, ಹೊಸ ಕುಂಡ ಮಾಡೋದಾಗಲಿ, ಯಾತ್ರೆ ನಿವಾಸ ಮಾಡೋದಾಗಲಿ, ಮತ್ತು ಮುಖ್ಯ ದ್ವಾರ ಆಗಲಿ, ಇದ್ರ ಬಗ್ಗೆ ಚರ್ಚೆ ನಡೆದಿದೆ. ಎಲ್ಲ ಅಧಿಕಾರಿಗಳು ಕೂಡ ಒಳ್ಳೆ ಸಹಾಯ ಕೂಡ ಮಾಡಿದ್ರು. ಎಲ್ಲರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಥರ ಆಗಿದೆ. ಭಕ್ತರು ಎಲ್ಲ ಬಂದವರು, ಒಂದು ಟ್ರಾಫಿಕ್ ಪ್ರಾಬ್ಲಮ್ ಆಗಿಲ್ಲ. ಮತ್ತು ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ವಿ. ಎಲ್ಲರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಇಲ್ಲಿ ಗ್ರಾಮಸ್ಥರು ಏನು ಚಾಂಗ್ಲಾರ, ಪೋಲಕ್ಪಳ್ಳಿ, ಕರಕನಹಳ್ಳಿ, ಕಾರ್ಪಪ್ಪಳ್ಳಿ, ಮೀನ್ಕೆರ, ಈ ಸುತ್ತಮುತ್ತ ಬಸ್ತಾಪುರ, ತಲಪುರಿ ಎಲ್ಲ ತಾಂಡ ಜನರೆಲ್ಲ ಸಹಕಾರ ಮಾಡಿದ್ರು. ಭಾಳ ಅವರೆಲ್ಲ ಸಹಕಾರ ಮಾಡಿದ್ದಕ್ಕೆ ಸಾಧ್ಯ ಆಯಿತು. ಅದು ನಾನು ಸಮಸ್ತ ನನ್ನ ಜಿಲ್ಲೆ, ನಮ್ಮ ಕ್ಷೇತ್ರದ ಜನತೆಗೆ ನಾನು ಧನ್ಯವಾದ ಹೇಳ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ಈ ಕ್ಷೇತ್ರದಲ್ಲಿ 102 ಹಳ್ಳಿಗಳು ಬರ್ತವೆ. ವಿಸಿಟ್ ಮಾಡ್ತಾಯಿದ್ರಿ. ಅಲ್ಲಿ ಯಾವ್ಯಾವ ಸಮಸ್ಯೆ ಕಂಡು ಎಷ್ಟು ಪರಿಹಾರ ಕೊಟ್ಟಿರಿ ಮತ್ತು ಮುಂದೆ ಏನೇನು ಮಾಡಬೇಕಾಗಿದೆ ಕೆಲಸ ಏನು? ಗ್ರಾಮಕ್ಕೆ ಒಂದು 4-5 ಸಲ ಹೋಗಿದ್ದೀನಿ. ಇವಾಗ ಅಲ್ಲಿನ ಸಮಸ್ಯೆಗಳು ನಾನು ಕಡಿಮೆ ಅನ್ನೋದ ಅಂದಲ್ಲಿ ಏನು ಮಾಡಬೇಕು ಸಾಧ್ಯ ಆದಷ್ಟು ಮಾಡ್ತಾಯಿದ್ದೀನಿ. ಸ್ಯಾಟಿಸ್ಫೈ ಎಲ್ಲರಿಗೂ ಮಾಡಲಿಕ್ಕಾಗಲ್ಲ, ಹಂತ ಹಂತವಾಗಿ ಮಾಡಿ ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸಿ ಎಲ್ಲ ಸಮಾಜದ ಜನರು ಕೆಲಸ ಮಾಡಬೇಕಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನಷ್ಟು ಭಗವಂತ ನನಗೆ ಶಕ್ತಿ ಕೊಡಲಿ, ಇನ್ನಷ್ಟು ಶಕ್ತಿ ಮಾಡ್ತೀನಿ ಅಂತ ಹೇಳಕ್ಕೆ. ವಕ್ಫ್ ಬಗ್ಗೆ ಏನು ಹೇಳ್ತಾರೆ? ತಮ್ಮ ಕ್ಷೇತ್ರದಲ್ಲಿ 25 ತಾರೀಕಿಗೆ ಬಸವಣ್ಣ ಪಾಟೀಲ್ ಯತ್ನಾಳ್ ಬರ್ತಾ ಇದ್ದಾರೆ. ಧರ್ಮಪುರ 960 ಎಕರೆ ಜಮೀನು ಹೋಗಿದೆ. ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಹೋಗಿದೆ. ಈ ನಿಟ್ಟಿನಲ್ಲಿ ನನಗೇನು ಸಂಪರ್ಕ ಬಂದಿಲ್ಲ. ನಮ್ಮ ರಾಜ್ಯ ನಾಯಕರು ಸನ್ಮಾನ್ಯ BS ಯಡಿಯೂರಪ್ಪ ನೇತೃತ್ವದ ತಂಡವನ್ನು ಮೊದಲನೇ ವಾರದಲ್ಲಿ ಬರ್ತದೆ, ಡಿಸೆಂಬರು. ಅದ್ರ ಪೂರ್ವಭಾವಿ ಆಲ್ರೆಡಿ ಟೂರ್ ಕೂಡ ಮಾಡಿದ್ವಿ, ಮೀಟಿಂಗ್ ಕೂಡ ಆಗಿದೆ. ನಿನ್ನೆ ಕೂಡ ಒಂದಿನ ಎಲ್ಲ ಮಠಾಧೀಶರು, ನಮ್ಮ ಪಕ್ಷದ ಮುಖಂಡರೆಲ್ಲ ಭಾಗಿಯಾಗಿದ್ದರು. ಒಳ್ಳೆಯ ಥರದ ಧರಣಿ ಕೂಡ ಸಕ್ಸಸ್ ಆಗಿದೆ. ಈ ರಾಜ್ಯಾಧ್ಯಕ್ಷ ನಿರ್ದೇಶನತೆ ಏನು ಮಾಡಬೇಕು, ಯಾವ ಟೂರ್ ಬರ್ತೋ ಅದ್ರ ಬಗ್ಗೆ. ಇವತ್ತಿನ ಉಪಚುನಾವಣೆಯಲ್ಲಿ 3 ಸ್ಥಾನಗಳು ಕಾಂಗ್ರೆಸ್ ಗೆದ್ದಿದೆ. ಇದ್ರ ಬಗ್ಗೆ ಏನು ಅನಿಸಿಕೆ ಸರ್? ಏನು ಸರ್ಕಾರ ಇದೆ, ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಸಾಕಷ್ಟು ದುಡ್ಡು ಸುರಿದಿದ್ದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರ ಗೆಲುವಿಲ್ಲ, ಇದು ಅವ್ರ ದುಡ್ಡಿನ ಗೆಲುವಿದೆ. ಅದೇನು ಜಂಬ ಕೊಚ್ಕೊಂಬೋದೇನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಕಾಂಗ್ರೆಸ್ನವರು. ಹಂಗಿದ್ರೆ ಮನೆ ಲೋಕಸಭೆದಲ್ಲಿ ಯಾಕೆ ಹೀನಾಯಾಗಿ ಸೋಲ್ತಿರು? ಮಹಾರಾಷ್ಟ್ರದಲ್ಲಿ ನೋಡಿ ಸ್ವೀಪ್ ಆಯಿತು ನಮ್ಮ ಗಠಬಂಧನ NDA ಮೈತ್ರಿಕೂಟ. ಏನು ಆಡಳಿತಾರೂಢ ಸರ್ಕಾರ ಇದೆ. ಸರ್ಕಾರ ಇದ್ದ ಕಡೆಯಿಂದ ಅಧಿಕಾರಿಗಳು ಮೇಲೆ ಒತ್ತಡ ಹಾಕಲಿ, ಇನ್ನಿತರ ಹಣದ ಹೊಳೆನೇ ಅಲ್ಲಿ ಹಂಚಿದ್ರೆ ಮಾಧ್ಯಮ ಮಿತ್ರರು ಕೂಡ ಸಾಕಷ್ಟು ಮಾಧ್ಯಮದಲ್ಲಿ ನೋಡಿದ್ದೀನಿ, ಕೇಳಿದ್ದೀನಿ. ಎಲ್ಲ ಮುಂದೆ ಮತ್ತೆ ಅದಕ್ಕೆ ಹುಟ್ಟಿದ್ದು ಮತ್ತೆ ಬರ್ತೀವಿ. ಮತ್ತೆ ಮುಂದೆ ನಮ್ಮ ಸರ್ಕಾರ ರಚನೆ ಆಗ್ತದೆ ರಾಜ್ಯದ, ಅದರೇನು ಎರಡು ಮಾತಿಲ್ಲ. ಈಗೆಲ್ಲ ಬೂತ್ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂತ ಕೇಂದ್ರದ ಒಂದು ಸೂಚನೆ ಕೊಟ್ಟಿದೆ ಸರ್, ನಿರ್ದೇಶನ ನೀಡಿದೆ. ಸಂಘಟನಾ ಪರ ಕೆಲಸ ಮಾಡ್ತಾಯಿದೆ. ಮುಂದಿನ ವಾರ ಕೂಡ ಅದು ಪ್ರತಿ ಬೂತಲ್ಲಿ ಹೋಗಿ ಸಂಘಟನೆ ಮಾಡಿ ಮತ್ತೆ ಯಾರ್ಯಾರಿಗೆ ಪಕ್ಷ ಸಂಘಟನೆ ಅವಕಾಶ ಕೊಡ್ತದೆ, ಅವರನ್ನು ಯಾರು ಕೆಲಸ ಮಾಡಲ್ಲ ಅವರನ್ನು ಬದಲಾಯಿಸಿ ಯಾರು ಕೆಲಸ ಮಾಡ್ತಾರೆ ಆ್ಯಕ್ಟಿವರ ಅಂಥವ್ರನ್ನ ಪಕ್ಷ ಜವಾಬ್ದಾರಿ ಕೊಡ್ತು ಅಂತ ಹೇಳೋದು. ಏನು ಮುಸ್ದಿ ಅದು ಟಿಶ್ಯೂ ಪೇಪರ್ ಇಟ್ಟಿದೆ.
ನಾಯಕರ ಜೊತೆಯಲ್ಲಿ ಪ್ರತಿಯೊಂದು ಊರಿಗೆ ಏನದಂತಂದ್ರೆ ಅವ್ರು ವಿಸಿಟ್ ಕೊಡ್ತಾರೆ, ಸಣ್ಣ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ಅಟೆಂಡ್ ಆಯ್ತಾರೆ. ಈಗ ನಮ್ದೆಲ್ಲ ಕೆಲವೊಂದು ನಮ್ಮದು ಕೋಲಿ ಸಮಾಜದ ಕೆಲವೊಂದು ಸಮಸ್ಯೆಗಳಿತ್ತು, ಅವರೆಲ್ಲ ಬಗೆಹರಿಸಿದ್ದಾರೆ. ಈಗೆಲ್ಲ ನಮ್ಮ ಥೋಡೆ 5-6 ವಾಲ್ಮೀಕಿ ಸಮುದಾಯ ಭವನಗಳನ್ನು ಕಟ್ಟಲಿಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ, ಜಾಗವನ್ನು ಅಲಾಟ್ಮೆಂಟ್ ಮಾಡಿಸಿದ್ದಾರೆ. ಹಿಂಗೆ ಅಧಿಕಾರಿಗಳಿಗೆ ಹೇಳಿಸಿ ಏನದಂತಂದ್ರೆ ನಮ್ಮ ಸಮಾಜಕ್ಕೆ, ನಮ್ದು ಒಂದೇ ಸಮಾಜ ಅಂತಲ್ಲ, ಅನೇಕ ಯಾವುದೇ ಹಿಂದುಳಿದ ಎಲ್ಲ ಸಮಾಜಗಳಿಗೆ ಏನದಂದ್ರೆ ಅವರು ಒಳ್ಳೆ ರೀತಿಯಿಂದ ಅವರ ಸ್ಪಂದನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನದ ಅಂತಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಮುಂದೆ ಅವರೇ ಮತ್ತು ಹಾಗೆ ಕಂಟಿನ್ಯೂಷನ್ ಎಮ್ ಎಲ್ ಆಗಿರ್ತಾರೆ ಅಂತ ಹೇಳ್ತೀನಿ ನಾನು ಹೇಳೋದು ಅನಿಸಿಕೆ. ಈಗ ಪಶು ವಿಶ್ವವಿದ್ಯಾಲಯದಲ್ಲಿ VC ಅವರು ಬೆಂಗಳೂರಲ್ಲಿ 20 ದಿವಸ ಇರ್ತಾರೆ, ಇಲ್ಲಿ 10 ದಿವಸ ಇರ್ತಾರೆ. ಆಫೀಸು ವಿಶ್ವವಿದ್ಯಾಲಯ ಇರೋದು ಬೀದರ್ದಲ್ಲಿ. ಬೆಂಗಳೂರಲ್ಲಿ ಯಾಕಿರ್ತಾರೆ, ಅವ್ರಿಗೆ ಯಾಕೆ ಹೇಳೋ ಇಲ್ವಾ? ಸದ್ಯ ನಾನು ಪಶು ವಿಶ್ವವಿದ್ಯಾಲಯ ನನ್ನ ಪೀರಿಯಡ್ ಮುಗಿದ ಮುಗಿದೂ ಕೂಡ ಒಂದು ತಾವು ಅನುಭವವಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ನಾ ಅಲ್ಲಿಂದ ಹೋಗ್ತಾ ಇಲ್ಲ. ಮುಂದೆ ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಇದ್ರ ಬಗ್ಗೆ ಶಾಸಕ ಗಮನಕ್ಕೆ ಏನಾದ್ರು ತಂದಿದ್ರಾ? ಇಲ್ಲ, ಇನ್ನೂ ತಂದಿಲ್ಲ, ಮುಂದೆ ನೋಡಿ ತರ್ತೀನಿ. ಇನ್ನೂ ಯಾವ ಕಂಪ್ಲೇಂಟ್ಗಳು ಬಂದಿಲ್ಲ, ಬಂದ ಶಾಸಕರು ದಯವಿಟ್ಟು ತಿಳಿಸ್ತೀನಿ. ಮನೆ ಶಾಸಕರ ಕೃಷಿ ವಿಶ್ವವಿದ್ಯಾಲಯದ ಏನು ನಡೀತಾ ಇದೆ ಬೀದರಲ್ಲಿ, ಇವತ್ತು ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾವೆ, ತೋಟಗಾರಿಕೆ ಇದೆ. ಇದು ಏನು ಪಶು ವಿಶ್ವವಿದ್ಯಾಲಯ ಇದೆ ಅದು VC ಮಾತ್ರ ಬೀದರ್ದಲ್ಲಿ ಸಿಗೋದಿಲ್ಲ. ನೀವು ಕೇಳ್ಬೋದು ಯಾರಿಗಾದರೂ ಕೂಡ. ಮೊನ್ನೆ ನಾವು ಹೋಗಿದ್ದೆ, ಕರೆದಿದ್ದು ನನಗೆ ಅದು 1 ತಿಂಗಳಲ್ಲಿ 10 ದಿವಸ ಮಾತಾಡ್ತಾರೆ. ಆಡಳಿತ ಕಚೇರಿ ಇನ್ನೂ ಬೆಂಗಳೂರಲ್ಲಿದೆ. ಇದಿತ್ತು ಘಟಕೋತ್ಸವ ಶುರುವಾಗಿ ಆ ಕಾರ್ಯಕ್ರಮ ಕರೆದಿರು, ಅವತ್ತಿದ್ದರು VC. ಸಮಾಲೋಚನೆ ಮಾಡಿ ಸಣ್ಣ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಹಂಗೇನಾರ ನನ್ನ ಹತ್ರ ಕಂಪ್ಲೇಂಟ್ ಬಂದು ನಾನು ರಾಜ್ಯಪಾಲರ ಗಮನಕ್ಕೆ ತರ್ತೀನಿ. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.